ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಬಿಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ವಂಶಿ ಸ್ವಾತಿನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಕಾರ್ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲಾದರೂ ಹೇಳು ಅಂತ ಅಂದಾಗ, ನಾನು ಹೇಳಿದ ತಕ್ಷಣ ನಿಮಗೇನಾದರೂ ಫೀಲ್ ಆಗುತ್ತಾ? ಇಲ್ಲ ತಾನೇ. ಫೀಲ್ ಆಗಲ್ಲ ಅಂತ ಆದಮೇಲೆ ಅದನ್ನು ಕೇಳ್ಕೊಂಡು ಏನಾಗಬೇಕಿದೆ ಅಂತ ಬೈತಾ ಇರ್ತಾಳೆ. ಆ ಕಡೆ ವಂಶನೂ ಸಹ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು, ಈ ದಿಮಾಕಿಗೆ ಏನು ಕಮ್ಮಿ ಇಲ್ಲ ನಿನಗೆ, ಬಿಡು, ಕರ್ಕೊಂಡು ಹೋಗೋದಲ್ಲದೆ ನಿನ್ನ ಜೊತೆ ಈ ರೀತಿ ಬೇರೆ ನಾನು ಅನ್ನಿಸ್ಕೋಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ನೀವೇನು ಕಮ್ಮಿ ಎಲ್ಲ ಬಿಡಿ, ಯಾವಾಗಲೂ ಇರಿಟೇಟ್ ಮಾಡೋದು, ಹಾಗೆ ಬೇಜಾರು ಮಾಡೋದು, ಇದನ್ನು ಬಿಟ್ಟರೆ ನಿಮ್ಗೆ ಏನು ಗೊತ್ತೇ ಇಲ್ವಾ ಅಂತ ಕೂಗಾಡ್ತಾ. ಹಾಗೆ ನನಗೆ ಸಿಕ್ಕಾಪಟ್ಟೆ ತಲೆ ನೋಡ್ತಿದೆ, ಸುಮ್ಮನೆ ನಿಮ್ಮ ಪಾಡಿ ನೀವು ಡ್ರೈವ್ ಮಾಡಿ ಅಂತ ಅಂದಾಗ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲಾದರೂ ಹೇಳು ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಲೆಫ್ಟಲ್ಲಿ ಹೋಗಿ ಅಂತ ಅಂದಾಗ, ಬರೀ ರೈಟಲ್ಲಿ ಲೆಫ್ಟ್ ಅಂತ ಹೇಳ್ತೀವಿ ಹೊರತು ಎಲ್ಲಿಗೆ ಹೋಗ್ತಿದ್ದೀವಿ ಮಾತ್ರ ಹೇಳಲ್ಲ ಅಲ್ವಾ, ಅಚ್ಚೆ ಇರಿಟೇಟಿಂಗ್ ಫೇಲೋ, ನನ್ನ ಲೈಫಲ್ಲಿ ಎಲ್ಲಿ ಬಂದು ನೀನು ಒಕ್ಕರ್ಸ್ಕೊಂಡೆ ಅಂತ ಬೈತಿರ್ಬೇಕಾದ್ರೆ, ನೀವು ಅಷ್ಟೇ ಎಲ್ಲಿದ್ರೆ ಗೊತ್ತಿಲ್ಲ, ನಿಮ್ಮ ಥರ ಏನು ನಾನು ಟಾರ್ಚರ್ ಕೊಡಲ್ಲ ಅಂತ ಸ್ವಾತಿ ಹೇಳ್ತಾ ಇರಬೇಕಾದ್ರೆ, ಖಂಡಿತ ನೀನು ಕೊಡ್ತೀಯ, ಆದರೆ ನೋಡು, ಒಂದಲ್ಲ ಒಂದು ದಿನ ನಿನಗೆ ಫುಲ್ ಸ್ಟಾಪ್ ಆಗ್ತೀನಿ. ಯಾವಾಗಲೂ ಅಜ್ಜಿ ತಾತನ ಮುಂದೆ ಇಟ್ಕೊಂಡು ನನ್ನ ಮೇಲೆ ರೇಗಾಡ್ತೀಯ ಅಲ್ವಾ, ಖಂಡಿತ ನೋಡು ಯಾವ ರೀತಿ ಫುಲ್ ಸ್ಟಾಪ್ ಆಗ್ತೀನಿ ಅಂತ ವಂಶಿ ಸ್ವಾತಿನ ಬೈಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಗೀತಾ ಅವ್ರ ಮನೆ ನೆನಪಾಗಿ ಸಿಕ್ಕಾಪಟ್ಟೆ ಕಣ್ಣೀರು ಹಾಕೊಂಡು ಅವ್ರ ಮನೆ ಹತ್ರ ಬಂದು ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ಕುಮಾರ ಬರ್ತಾನೆ. ಏನು ಗೀತಾ, ಮನೆ ನೆನಪಾಯ್ತಾ? ಅದಕ್ಕೆ ಒಬ್ಬಳೇ ಬಂದೆ, ಅಟ್ಲೀಸ್ಟ್ ನನಗೆ ಹೇಳಿದರೆ ಕರ್ಕೊ ಬರ್ತಿರ್ಲಿಲ್ವಾ, ಏನಕ್ಕೆ ಒಬ್ಬಳೇ ಬಂದೆ ಅಂತ ಕೇಳಬೇಕಾದ್ರೆ, ಇಲ್ಲ ಮಾವ, ಇವಾಗಷ್ಟೇ ನಿಮ್ಮ ಮನೆಯವ್ರ ಜೊತೆ ನೀವು ಚೆನ್ನಾಗಿದ್ದೀರಿ, ಹಾಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಒಬ್ಬಳು ಬಂದೆ, ಹಾಗೆ ಅಲ್ಲಿರೋಕ್ಕೂ ನನಗೆ ಸಿಕ್ಕಾಪಟ್ಟೆ ಸಂಕಟ ಆಗ್ತಿತ್ತು ಮಾವ, ಅದಕ್ಕೆ ನಾನು ಹೇಳ್ದಲೆ ಕೇಳ್ದಲೆ ಒಬ್ಬಳು ಬಂದೆ ಅಂತ ಅಂದಾಗ, ಸರಿ ಆಯಿತು, ಅದನ್ನೆಲ್ಲ ಬಿಟ್ಟಾಕು, ಮನೇಲೆಲ್ಲರೂ ಊಟಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಬಾ ನಾವಿಬ್ಬರು ಹೋಗೋಣ ಅಂತ ಅಕ್ಕ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರೆ, ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಹೋಗಿ ಮತ್ತೆ ಅವ್ರ ಮನೆ ಹತ್ರ ಇರೋ ಕಂಬನ ಹಾಗೆ ಮಾಡ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಗೀತಾ ಪ್ಲೀಸ್ ಸಮಾಧಾನ ಮಾಡ್ಕೊ ಅಂತ ಅಂದಾಗ, ಅಲ್ಲ ಮಾವ, ಕಷ್ಟಗಳ ಮೇಲೆ ಕಷ್ಟಗಳು ನಮಗೆ ಬರ್ತಿದೆಯಲ್ಲ, ನಮಗೆ ಮಾತ್ರ ಬರ್ತಿದೆಯಾ ಅಥವಾ ಬೇರೆಯವ್ರಿಗೂ ಬರ್ತಿದೆಯಾ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಕುಮಾರ ಹೇಳ್ತಾ ಇರ್ತಾನೆ, ಗೀತಾ, ನಾವು ಅಂದ್ಕೊಂಡಂಗೆಲ್ಲ ಇದ್ದರೆ ಪ್ರಪಂಚ ಈ ರೀತಿ ಇರ್ತಿರ್ಲಿಲ್ಲ, ಹಾಗೆ ಎಲ್ಲರ ಲೈಫಲ್ಲಿ ಈ ಸುಖ ದುಃಖ ಎಲ್ಲದೂ ಇದ್ದೇ ಇರುತ್ತೆ ಕಣೋ, ಕಷ್ಟ ಸುಖ ಎಲ್ಲ ಇದ್ದೇ ಇರುತ್ತೆ ಅಲ್ವಾ ಗೀತಾ ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಮಾವ, ನೀವು ಹೇಳ್ತಾ ಇರೋದು ನಿಜ, ಮದುವೆಗೆ ಮುಂಚೆ ಈ ದೇಶನ ಬಿಟ್ಟು ಹೋಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ಇವಾಗ ಈ ಮನೆಗೆ ವಾಪಸ್ ಬಂದರೆ ಸಾಕು, ಈ ಮನೆ ನಮಗೆ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ಬಿಟ್ಟಿದೆ. ಹಾಗೆ ಇಷ್ಟೊತ್ತಿಗೆ ಮದುವೆಯಾಗಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದು ಟೈಮಲ್ಲಿ ಅಂದ್ಕೊಂಡಿದ್ದೆ, ಆದರೆ ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗೋದು ಬೇಡ ಅಂತ ಇವಾಗ ಅನಿಸಿದೆ. ಇದು ಬರೀ ಮನೆ ಮಾತ್ರ ಅಲ್ಲ ಮಾವ, ಇದು ನಮಗೆ ನಮ್ಮ ಪಾಲಿನ ಅರಮನೆ. ಯಾಕೆಂತಂದರೆ ಇಲ್ಲಿ ಪ್ರತಿಯೊಂದು ಕಲ್ಲಲ್ಲೂ ಸಹ ನಮ್ಮಪ್ಪನ ಶ್ರಮ ಇದೆ, ಹಾಗೆ ನಮ್ಮಪ್ಪ ತುಂಬ ಕಷ್ಟಪಟ್ಟು ಕಟ್ಟಿದ್ದ ಹನಿ, ಬೆವರು ಹನಿ ಇದರಲ್ಲಿದೆ, ನನಗಂತೂ ಇದನ್ನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಮನೆ ಹತ್ರ ಬಂದು ನಿಂತ್ಕೊಂಡ್ರೆ ನನ್ನ ಕರಡು ಕಿವುಚಿ ಬರ್ತಿದೆ ಮಾವ, ಏನು ಮಾಡಲಿ, ಕೆಟ್ಟವ್ರು ಮಾಡೋ ಕೆಲಸಕ್ಕೆ ನಮ್ಮಂಥ ಪ್ರಾಮಾಣಿಕತೆಯಿಂದ ಇರೋರು ಅನ್ಯಾಯನ ಎದುರಿಸೋಕ್ಕಾಗದೇ ಇರುವವರು ಈ ಥರ ನೋವನ್ನು ಪಡಬೇಕಾಗುತ್ತೆ ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಕುಮಾರ ಸಮಾಧಾನ ಮಾಡ್ತಾ ಹೇಳ್ತಾ ಇರ್ತಾನೆ, ನಿಜವಾಗ್ಲೂ ಕೆಟ್ಟವ್ರಿಗೆ ಕ್ಷಣಿಕ ಮಾತ್ರ ಒಳ್ಳೇದಾಗುತ್ತೆ, ಆದರೆ ಒಳ್ಳೆತನದ ಇದ್ದರೆ ಖಂಡಿತ ಒಂದಲ್ಲ ಒಂದು ದಿನ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಅಂದಾಗ, ಆ ಒಳ್ಳೆಗಳಿಗೆ ನಮ್ಮ ಲೈಫಲ್ಲಿ ಯಾವತ್ತು ಬರುತ್ತೋ ನನಗಂತೂ ಗೊತ್ತಿಲ್ಲ, ನಂಬಿಕೆನೇ ಇಲ್ಲ, ನಾನು ಅಂದ್ಕೊಂಡಿದ್ದ ಲೈಫ್ ನನಗೆ ಸಿಗಲಿಲ್ಲ, ನನ್ನ ಜೀವನ ಎಲ್ಲ ಹಾಳಾಯಿತು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಬೇಜಾರು ಮಾಡ್ಕೋಬೇಡ, ನಿನ್ನ ಜೀವನ ಸರಿ ಹೋಗುತ್ತೆ, ಹಾಗೆ ಕಷ್ಟಪಟ್ಟು ದುಡಿದು ನಿನ್ನಿಷ್ಟ ಕಷ್ಟ ಎಲ್ಲ ನಾನು ಈಡೇರಿಸ್ತೀನಿ, ಸಮಾಧಾನ ಮಾಡ್ಕೋ ಗೀತಾ ಅಂತ ಅನ್ಬೇಕಾದ್ರೆ, ಇಲ್ಲ ಮಾವ, ನನ್ನ ಲೈಫಲ್ಲಿ ಇವಾಗ ಆ ರೀತಿ ಇರಬೇಕು ಈ ರೀತಿ ಇರಬೇಕನ್ನೋ ಆಸೆ ಎಲ್ಲ ಸತ್ತೋಗಿದೆ, ಆದರೆ ಇವಾಗ ನನಗೆ ಬೇಕಾಗಿರೋದು ಈ ಮನೆ ಮಾತ್ರ, ಇದರಲ್ಲಿ ನಮ್ಮ ಅಪ್ಪನ ಪ್ರೀತಿ ಇದೆ, ಈ ಮನೆ ಮಾತ್ರ ನನಗೆ ಬೇಕು, ಎಷ್ಟೇ ಕಷ್ಟ ಆಗಲಿ ಅದನ್ನು ದುಡಿದು ಸಂಪಾದನೆ ಮಾಡಿ ಆ ಪಶುಪತಿ ಮುಖದ ಮೇಲೆ ಅವ್ನು ದುಡ್ಡು ಎಸ್ಬಿಟ್ಟು ಈ ಮನೇನ ನಾನು ಬಿಡಿಸ್ಕೊಳ್ಳೇಬೇಕು ಮಾವ, ಯಾಕೆಂತಂದರೆ ಈ ಮನೆ ದೊಡ್ಡ ಮಗಳು ನಾನು, ನಮ್ಮ ಅಪ್ಪನ ಆಸೆನ ನಾನು ಈಡೇರಿಸಲೇಬೇಕು, ಹಾಗೆ ಮಣ್ಣಾಗೋಕ್ಕೆ ನಾನು ಖಂಡಿತ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ನೀನೇನೇ ಮಾಡಿದ್ರು ಸಹ ನೀನು ಸಪೋರ್ಟಾಗಿ ನಾನು ಯಾವಾಗಲೂ ಇರ್ತೀನಿ ಅಂತ ಕುಮಾರ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ಈತನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಅಷ್ಟೊತ್ತಿಗೆ ವಂಶಿ ಮತ್ತು ಸ್ವಾತಿ ಬರ್ತಾರೆ. ಸ್ವಾತಿ ಇಳಿದ್ಬಿಟ್ಟು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಮನೆ ನೋಡ್ತಾ ವಂಶಿನ ಕೈ ಹಿಡ್ಕೊಬಂದು ಅಲ್ಲಿ ನಿಲ್ಲಿಸ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾಳೆ. ಮನೆಯಲ್ಲೆಲ್ಲ ನೋಡಿ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಈ ಮನೆ ಅಂತಂದರೆ ಅಷ್ಟೊಂದು ಇಷ್ಟನ ನಿನಗೆ, ಅಷ್ಟು ಫೀಲ್ ಆಗುತ್ತೆ ಅಂತ ಕೇಳ್ತಾ ಇದ್ರಲ್ಲ, ಖಂಡಿತ ಈ ಮನೆ ಅಂತಂದರೆ ನನಗೆ ತುಂಬ ಇಷ್ಟ, ಇದು ನಮ್ಮ ಪಾಲಿನ ಕನಸಿನ ಮನೆ, ಇದರಲ್ಲಿ ನೂರಾರು ನೆನಪುಗಳು ಇಲ್ಲಿ ಇದೆ, ಅದಕ್ಕೆ ನನಗೆ ಸಿಕ್ಕಾಬಟ್ಟೆ ಇಷ್ಟ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮಿಡಲ್ ಕ್ಲಾಸ್ ಜನರಿಗೆ ಇದೊಂದು ದೊಡ್ಡ ಕನಸು, ಇದಂದರೆ ನನಗೆ ತುಂಬ ಇಷ್ಟ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಅಪ್ಪ ಆದವರು ಮಕ್ಕಳಿಗೋಸ್ಕರ ಏನಾದರೂ ಸೂರು ಮಾಡಬೇಕು ಅಂತ ಇಂಥದ್ದೊಂದು ಮನೆನ ಕಷ್ಟಪಟ್ಟು ಕಟ್ತಾ ಇರ್ತಾರೆ. ಹಾಗೆ ಅಮ್ಮ ಆದವಳು ತನಗೆ ಕೊಟ್ಟಿದ್ದ ದುಡ್ಡೆಲ್ಲನೂ ಸಹ ಸಾಸಿವೆ ಡಬ್ಬಲಿ ಬಚ್ಚಿಡ್ತಾ ಇರ್ತಾಳೆ. ಯಾಕೆ ಅಂತ ಅಂದರೆ ಮುಂದೊಂದು ದಿನ ಈ ಮನೆ ಕಟ್ಟೋಕ್ಕೆ ನನ್ನೊಂದು ಹಳಿನ ಸೇವೆ ಆಗಬೇಕು ಅಂತ ಬಚ್ಚಿಡ್ತಾ ಇರ್ತಾಳೆ. ಹಾಗೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋ ಮಕ್ಕಳುಗಳು ಖರ್ಚಿಗೆ ದುಡ್ಡು ಕೇಳ್ದೆ ನಮ್ಮ ಜೀವನನ ನಾವು ಮಾಡ್ಕೋತಿದ್ದೀವಿ. ಯಾಕೆ ಅಂತಂದರೆ ಮುಂದೊಂದು ದಿನ ಎಲ್ಲರೂ ತುಂಬ ಖುಷಿಯಾಗಿ ಈ ಮನೇಲಿ ಇರ್ಬೋದು ಅಂತ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಂಡು ನಮ್ಮ ಜೀವನ ನಾವೇ ನೋಡ್ಕೊತಾ ಇದ್ವಿ ಅಂತ ವಂಶಿಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ನಮ್ಮ ಅಪ್ಪ ದುಬೈಲಿ ಸಿಕ್ಕಾಪಟ್ಟೆ ವರ್ಷ ಕೆಲಸ ಮಾಡ್ತಿದ್ರು, ಆದರೆ ಇವಾಗ ಅನ್ನಿಸ್ತಿದೆ ನಮಗೋಸ್ಕರ ಅವ್ರು ಎಷ್ಟು ಕಷ್ಟಪಡ್ತಿದ್ರು, ಒಂದು ದಿನನಾದರೂ ಊಟ ಮಾಡಿದ್ರು ಇಲ್ವೋ ನನಗಂತೂ ಗೊತ್ತಿಲ್ಲ, ಅದನ್ನ ನೆನೆಸ್ಕೊಂಡ್ರೆ ನನ್ನ ಕೈ ತಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಸಂಕಟ ಆಗ್ತಾ ಇದೆ.
ನಾನು ಸತ್ತೋದ್ರೂ ಸಹ ನನ್ನ ಮಕ್ಕಳಿಗೆ ಹಾಗೆ ನನ್ನ ಹೆಂಡತಿಗೆ ಆಸರೆ ಆಗಿರಬೇಕು ಅಂತ ಇದೊಂದು ಮನೆ ಕಟ್ಟಿದ್ರು. ಇದ್ರ ಬಗ್ಗೆ ನೀವು ಇಷ್ಟು ಕೇವಲವಾಗಿ ಮಾತಾಡಬೇಡಿ. ಇದು ನೋಡೋಕ್ಕೆ ಒಂದು ಕಟ್ಟಡ ಆಗಿರ್ಬೋದು, ಆದರೆ ಇದರಲ್ಲಿ ಪ್ರತಿ ಒಂದೊಂದು ಹನಿಲೂ ಸಹ ಬೆವರು ಇಲ್ಲಿದೆ, ನಮ್ಮ ಅಪ್ಪಂದು ಆತ್ಮ ಇಲ್ಲಿದೆ ಅಂತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರಬೇಕಾದ್ರೆ ವಂಶಿ ಏನು ಮಾತಾಡದೆ ಸೈಲೆಂಟಾಗಿ ನೋಡ್ತಾ ಇರ್ತಾನೆ. ಹಾಗೆ ನಮ್ಮಪ್ಪ ಕಟ್ಸಿರೋ ಮನೇನ ಆದಷ್ಟು ಬೇಗ ಬಿಡಿಸ್ಕೋಬೇಕಂತ ತುಂಬ ಪ್ರಯತ್ನ ಪಟ್ಟೆ. ಎಸ್ಪೆಷಲಿ ಹೇಳ್ಬೇಕಂತ ಅಂದರೆ ನಾನು ತುಂಬಾ ಸ್ಟ್ರಾಂಗ್ ಅಲ್ಲ ವಂಶಿ ಅವರೇ. ಆದರೆ ಏನು ಮಾಡಲಿ, ಮನೆ ಮತ್ತೆ ಅಪ್ಪನ ವಿಷಯಕ್ಕೆ ಬಂದರೆ ನಾನು ಈ ರೀತಿ ಆಗ್ತೀನಿ. ಕಷ್ಟಪಟ್ಟು ಹೇಗೋ ದುಡ್ಡನ್ನು ತಂದುಕೊಟ್ರು ಸಹ ಆ ಪಶುಪತಿ ಕೀ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ. ಅವನಂದು ಎಂಥ ದೊಡ್ಡ ನೀಚ, ನಮ್ಮಿಂದ ನಮ್ಮ ಅಪ್ಪನೂ ಕಿತ್ಕೊಂಡ, ಇವಾಗ ಮನೇನೂ ಕಿತ್ಕೊಂಡ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಇವಾಗ ಕೀ ಕೊಡು ಅಂತ ಕೇಳಿದರೆ ನನ್ನ ಧರ್ಮಾಧಿಕಾರಿ ಇರೋ ಪಟ್ಟ ಸ್ಥಾನನ ಬಿಟ್ಕೊಡ್ಬೇಕಂತ ಹೇಳ್ತಾ ಇದ್ದೀನಿ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿದ್ದೀನಿ, ಮನೇನ ಅಥವಾ ನಿನ್ನ ಧರ್ಮಾಧಿಕಾರಿ ಸ್ಥಾನನ ಅಂತ ಕೇಳಿದಾಗ ನನಗೆ ಮನೆಯೇ ಇಂಪಾರ್ಟೆಂಟ್ ಆಯಿತು. ನಮ್ಮ ಮನೆಯವ್ರಿಗೋಸ್ಕರ ನಾನು ಈ ಮನೇನ ಬಿಡಿಸ್ಕೊಡ್ಲೇಬೇಕು. ಆವಾಗಲೇ ಕೇಳಿದ್ರಲ್ಲ, ಇದೇನು ನಿಮ್ಮ ಮನೆ ದೊಡ್ಡ ಹೆರಿಟೇಜ್ ಅಂತ ಕೇಳಿದ್ರಲ್ಲ, ಖಂಡಿತ ಇದು ದೊಡ್ಡ ಬಂಗಲನೇ ನಮಗೆ. ಏಕೆಂದರೆ ಇಲ್ಲಿ ಎಲ್ಲರೂ ಸಹ ಒಟ್ಟಿಗೆ ಕಷ್ಟ ಸುಖನ ಅನುಭವಿಸಿದ್ದೀವಿ, ನಕ್ಕಿದ್ದೀವಿ, ಹತ್ತಿದ್ವಿ. ನಮ್ಮ ಅಪ್ಪನ ನೆನಪಂತೂ ಸಿಕ್ಕಾಬಟ್ಟೆ ಇದೆ. ಸೊ ಹಂಗಾಗಿ ನನಗಿದು ಬೇಕೇ ಬೇಕು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ವಂಶ ಮತ್ತೆ ಹೇಳ್ತಾ ಇರ್ತಾನೆ, ನಿಂದು ಮಾತುಕತೆ ಮುಗ್ದಿದ್ರೆ ನಡಿ ಹೋಗೋಣ ಕಾರತ್ತು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಿರ್ಬೇಕಾದ್ರೆ, ನಿಮಗೆ ಸ್ವಲ್ಪನಾದರೂ ಮನಸ್ಸನ್ನೋದಿಲ್ವಾ? ನಿಮ್ಮ ಮನಸ್ಸನ್ನು ಯಾಕೆ ಇಷ್ಟು ಕಲ್ ಮಾಡ್ಕೊಂಡಿದ್ದೀರಾ? ಇಲ್ಲಿರೋ ಪ್ರತಿಯೊಂದು ಇಟ್ಕೆಗೂ ಸಹ ಅದರದ ಭಾವನೆಗಳಿದೆ, ಆದರೆ ನನ್ನ ಫೀಲಿಂಗ್ಸ್ ನಿಮಗೆ ಅರ್ಥನೇ ಆಗಲ್ವಾ? ಕಲ್ಲಾಗಿದ್ರು ಇಷ್ಟೊತ್ತಿಗೆ ಕರಗೋದು ಅಂತ ಬೈತಿರ್ಬೇಕಾದ್ರೆ ಎಷ್ಟು ಮಾತಾಡಿದ್ರು ಅಷ್ಟೇ ಬಂದು ಕಾರತ್ತು ಅಂತ ಅಂದಾಗ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕಣ್ಣೀರನ್ನು ಹಾಕೊಂಡು ಸ್ವಾತಿ ಕಾರಲ್ಲಿ ಕುತ್ಕೋತಾಳೆ. ಇನ್ನೊಂದು ಕಡೆ ಮನೇಲಿ ಭವಾನಿ ಅಜ್ಜಿ ಇನ್ನೂ ಬಂದಿಲ್ವಲ್ಲ ಅಂತ ಓಡಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸ್ವಾತಿ ಬರ್ತಾಳೆ. ಸ್ವಾತಿ ಎಲ್ಲೋಗಿದ್ದೆ ಅಂತ ಅಂದಾಗ ಇಲ್ಲೇ ಎಲ್ಲೋ ಹೋಗಿದ್ವಿ ಅಂತ ಅಂದಾಗ ವಂಶ ಎಲ್ಲಿ ಅಂತ ಅಂದಾಗ ಕಾರ್ ಪಾರ್ಕ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾಳೆ. ಕಣ್ಣೀರು ಹಾಕೋದನ್ನ ನೋಡಿ ಏನು ಕಳ್ತಾ ಇದೆಯಾ, ಏನಾಯ್ತಮ್ಮ ಅಂತ ಅಂದಾಗ ಏನಿಲ್ಲ ಅಜ್ಜಿ, ಕಾರಲ್ಲಿ ಬರಬೇಕಾದ್ರೆ ಸ್ವಲ್ಪ ಧೂಳು ಬಿಟ್ಟು ನಾನು ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ತೀನಿ, ಸರಿ ಹೋಗುತ್ತೆ ಅಂತ ಕಣ್ಣೀರು ಹಾಕ್ಕೊಂಡು ಈ ಕಡೆ ಸ್ವಾತಿ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ವಂಶಿ ಬರ್ತಾನೆ. ಏನು ಭವಾನಿ ಅವರೇ ಸುಮ್ಮನೆ ನಿಂತಿದ್ದೀರಾ, ನಿದ್ದೆ ಬಂದಿಲ್ಲ ಅಂತ ಅಂದಾಗ ನನ್ನ ಕತೆನ ಅಲ್ಲಿಗೆ ಬಿಟ್ಬಿಡು, ಎಲ್ಲಿಗೆ ಹೋಗಿದ್ರು ಇಷ್ಟೊತ್ತಿನಲ್ಲಿ ಅಂತ ಕೇಳಬೇಕಾದ್ರೆ ಊರು ಸುತ್ತಾಡಬೇಕು ಅಂತ ಅಂದ್ಲು, ಹೆಂಡತಿ ಆಸೆನ ಈಡೇರಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ದೆ, ನೀನು ಇದನ್ನೆಲ್ಲ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕೋ ಅಂತ ಹೇಳ್ಬಿಟ್ಟು ವಂಶಿ ಹೋಗ್ತಿರ್ಬೇಕಾದ್ರೆ ನಿಂತ್ಕೋ ವಂಶಿ ಒಂದು ನಿಮಿಷ, ಏನಕ್ಕೆ ಸ್ವಾತಿ ಅಳ್ತಾ ಹೋದ್ಲು ಅದನ್ನ ಹೇಳು ಅಂತ ಅನ್ಬೇಕಾದ್ರೆ ನಾನೇನು ಅಂದಿಲ್ಲಪ್ಪ, ಸುಮ್ಮನೆ ಹತ್ರನೋ, ನನಗದು ಗೊತ್ತಿಲ್ಲ, ಮಂಡಕ್ಕಿ ಬೇರೆ ತಿನ್ಬೇಕಂದ್ಲು, ಅದು ಖಾರ ಇರುತ್ತೆ ಅಂತ ಅಂದೆ, ಆದರೂ ತಿಂದಲ್ಲ, ಅದಕ್ಕೆ ಕಣ್ಣೀರು ಬಂದೈತೆ ಅಂತ ಅಂದಾಗ ಸುಮ್ಮನೆ ಇರು, ಏನೇನೋ ಸುಳ್ಳು ಹೇಳ್ಬೇಡ, ಅವಳು ಗಟ್ಟಿಗಿತ್ತಿ ಅವಳೇನು ಕಳ್ತಾಳೆ ಅಂತ ಅಂದಾಗ ಗಟ್ಟಿಗಿತ್ತಿ ತಾನೆ, ಅವಳು ಬೇರೆಯವ್ರನ್ನ ಅಳಿಸ್ತಾಳೆ, ಅವಳು ಯಾಕೆ ಅಳ್ತಾಳೆ ಅಂತ ಅನ್ಬೇಕಾದ್ರೆ ಸುಳ್ಳು ಹೇಳ್ಬೇಡ ಕಣೋ, ನನಗೂ ನಿಮ್ಮ ತಾತನಿಗೂ ನೀವು ಖುಷಿಯಾಗಿರಬೇಕು ಅದೇ ಆಸೆ ಕಣೋ, ಅದು ಬಿಟ್ಟರೆ ಅನುಮಾನ ಇಲ್ಲ ಅಂತ ಅಂದಾಗ ನೀನು ತಲೆ ಕೆಡಿಸ್ಕೋಬೇಡ, ನಿನ್ನ ಹೆಲ್ತ್ ಬಗ್ಗೆ ನೀನು ನೋಡ್ಕೋ, ನನಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಅಂತ ಹೇಳಿ ವಂಶಿ ಮಲಗಕ್ಕೆ ಹೋಗ್ತಾ ಇರ್ತಾನೆ. ಹಾಗೆ ನಂದ್ಕಂಡೆ ಸರೋಜ ಕೂತ್ಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪದ್ಮ ಬರ್ತಾಳೆ. ಪದ್ಮ ಬಂದ್ಬಿಟ್ಟು ಯಾಕತ್ಗೆ ಅಳ್ತಿದ್ದೀರಾ ಅಂತ ಅನ್ಬೇಕಾದ್ರೆ ಇನ್ನೇನೇ ಮಾಡಲಿ, ಗೀತಾ ಕುಮಾರನ ಮದುವೆ ಆಗಲಿಲ್ಲ ಅನ್ನೋ ಕೋಪಕ್ಕೆ ಬಾಯಿ ಬಂದಂಗೆ ಶಾಪ ಹಾಕ್ಬಿಟ್ಟೆ, ಆ ಶಾಪ ನಿಮಗೆ ಇವಾಗ ತಟ್ಟಿ ಇರೋಕ್ಕೂ ಮನೆಯಲ್ಲಿ ಈ ರೀತಿ ಪರಿಸ್ಥಿತಿ ಬಂದಿದೆ ಕಣೆ, ನನ್ನ ಶಾಪನ ನಿಮಗೆ ಉಳ್ಳಾಯಿತು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ನೋಡಿ, ಅದಕ್ಕೆ ಬೇಜಾರು ಮಾಡ್ಕೋಬೇಡಿ, ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ಕೋಪದಲ್ಲಿ 4 ಮಾತು ಬೈತಿದ್ದೀರ ಅಷ್ಟೇ, ಆದರೆ ವಿದ್ಯಾರ್ಥದ ಮುಂದೆ ನಾವೆಲ್ಲ ಯಾವ ಲೆಕ್ಕ ಹೇಳಿ, ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ, ನಮಗೂ ಒಂದು ಒಳ್ಳೆ ಕಾಲ ಬರುತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಸರೋಜ ಕಣ್ಣೀರು ಹಾಕ್ಕೊಂಡು ಇಲ್ಲ ಕಣೆ, ನನ್ನ ಜೀವನ ಪೂರ್ತಿ ನಾನು ಇರೋವರೆಗೂ ಸಹ ನಾನು ಸಾಯೋವರೆಗೂ ಈ ನೋವು ನನ್ನ ಜೊತೆನೇ ಬರ್ತಾ ಇರುತ್ತೆ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಮತ್ತೆ ಸರೋಜ ಹೇಳ್ತಾ ಇರ್ತಾಳೆ, ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಪದ್ಮ, ನಾನು ಕಣ್ಣೀರು ಹಾಕಲ್ಲ, ಏನೇ ಕಷ್ಟ ಬಂದರೂ ಸಹ ನಿಮ್ಮ ಜೊತೆ ನಾನಿರ್ತೀನಿ, ದಯವಿಟ್ಟು ನನ್ನ ಸಹಾಯ ಕೇಳಿ ಅಂತ ಅಂದಾಗ ಇಂಥ ಕಷ್ಟದಲ್ಲ ನೀವು ಸಹಾಯ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಅದೇ ನನಗೆ ದೊಡ್ಡ ಖುಷಿ, ನಾಳೆ ಜಾತ್ರೆ ಇದೆ, ಇವಾಗ ಮಲ್ಕ ಹೋಗಿ ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದಾಗ ಹೌದಲ್ವೇ, ನಾಳೆ ಜಾತ್ರೆ ಇದೆ, ಖಂಡಿತ ಒಳ್ಳೇದಾಗುತ್ತೆ, ನನ್ನ ತಮ್ಮ ಸ್ಥಾನನ ಇವಾಗ ನಮ್ಮ ಸ್ವಾತಿ ತುಂಬ್ತಾ ಇದ್ದಾಳೆ, ಎಲೆಕ್ಷನಲ್ಲಿ ಗೆದ್ದು ಇವಾಗ ಎಷ್ಟು ಚೆನ್ನಾಗಿ ದೇವಸ್ಥಾನ ಎಲ್ಲ ಉದ್ಧಾರ ಮಾಡಿದ್ದಾಳೆ, ನನಗಂತೂ ನೋಡಿ ಖುಷಿ ಆಗ್ತಿದೆ ಅಂತ ಸರೋಜ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕುಮಾರ ಗೀತನಿಗೂ ಸಹ ವಿಶೇಷವಾದ ಪೂಜೆನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಅದು ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಅಂದಾಗ ಖಂಡಿತ ಒಳ್ಳೇದಾಗುತ್ತೆ, ಇವಾಗ ಮಲ್ಕ ಹೋಗಿ ಅದಕ್ಕೆ ಅಂತ ಕಳಿಸ್ತಾಳೆ. ಇನ್ನೊಂದು ಕಡೆ ಬೆಳಗ್ಗೆ ಆದ ತಕ್ಷಣ ಈ ಕಡೆ ಪದ್ಮ ಮತ್ತು ಅಜ್ಜಿ ಪ್ರೀತಿ ಎಲ್ಲರೂ ಬಂದ್ಬಿಟ್ಟು ಈ ಕಡೆ ಭವಾನಿ ಅಜ್ಜಿ ಗಣಪತಿ ತಾತನ ಹಬ್ಬಕ್ಕೆ ಅಂತ ಕರೆಯಕ್ಕೆ ಬರ್ತಾರೆ. ಬಂದ್ಬಿಟ್ಟು ವಂಶಿಗೆ ಹೇಳ್ತಾ ಇರ್ತಾರೆ, 3 ದಿನ ಜಾತ್ರೆ ಇರುತ್ತೆ, ಖಂಡಿತ ಬರಲೇಬೇಕು, ಮಿಸ್ ಮಾಡ್ಕೋಬಾರ್ದು ಅಂತ ಅಂದಾಗ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ಹನುಮಾನ್ ನೀವಂತೂ ಬರಲೇಬೇಕು ಅಂತ ಅಂದಾಗ ಖಂಡಿತ ಬರ್ತೀನಿ ಪುಟ್ಟ, ಆದರೆ 3 ದಿನದಲ್ಲಿ ಏನು ವಿಶೇಷ ಇದೆ ಅಂತ ಅಂದಾಗ ನಾಳೆ ಕಳಸ ಪೂಜೆ ಇರುತ್ತೆ, ಹಾಗೆ ಕಳಸ ಎಲ್ಲ ತೊಗೊಂಡು ಹೋಗ್ಬೇಕು ಅಂತ ಅನ್ಬೇಕಾದ್ರೆ ನಿಮ್ಮನೆಯಿಂದ ಯಾರು ಹೋಗ್ತಾರೆ ಅಂತ ಅಂದಾಗ ಸ್ವಾತಿ ಹೋಗ್ತಾಳೆ ಅಂತ ಅಂದಾಗ ಎಲ್ಲರಿಗೂ ಖುಷಿ ಆಗ್ತಿರುತ್ತೆ. ಆಗ ತಾತ ಹೇಳ್ತಾ ಇರ್ತಾರೆ, ಇನ್ನು ಸ್ವಾತಿ ಕಳಸ ಹೊತ್ಕೊಂಡು ಹೋಗ್ತಾರಾ, ಹಂಗಂತಂದರೆ ನಾನು
ನಾನು ಖಂಡಿತ ನೋಡೋಕೆ ಬರ್ತೀನಿ ಅಂತ ಅನ್ಬೇಕಾದ್ರೆ ಪ್ರತಿ ವರ್ಷ ಅಮ್ಮನೇ ಹೊತ್ಕೊಂಡು ಹೋಗ್ತಿದ್ರು, ಈ ವರ್ಷದಿಂದ ನಾನು ಹೊತ್ಕೊಂಡು ಹೋಗಬೇಕು ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಹಾಗೆ ನಾಡ್ದು ದಿನ ಧರ್ಮಾಧಿಕಾರಿಯಾಗಿರೋರು ದೇವರಿಗೆ ಕಿರೀಟನ ಹಾಕ್ತಾರೆ. ಇಷ್ಟು ವರ್ಷ ನಮ್ಮ ಹಸ್ಬೆಂಡ್ ಆಗ್ತಾಯಿದ್ರು, ಆದರೆ ಇನ್ಮೇಲೆ ಧರ್ಮಾಧಿಕಾರಿಯಾಗಿ ನಮ್ಮ ಸ್ವಾತಿ ಆಗ್ತಾಳೆ ಅಂತ ಅಂದಾಗ ಈ ಕಡೆ ಅಜ್ಜಿ ತಾತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಭವಾನಿ ಅಜ್ಜಿ ಹೇಳ್ತಾ ಇರ್ತಾರೆ, ಅದೇ ಟೌನ್ಗಳಲ್ಲಾದರೆ ಒಬ್ರನ್ನೊಬ್ರು ಮಾತಾಡ್ಸೋದಲ್ಲ, ಆದರೆ ಹಳ್ಳಿಗಳಲ್ಲಿ ನಮ್ಮ ಸ್ವಾತಿ ಇಷ್ಟೊಂದು ಜನ ಮನಸ್ಸುಗಳನ್ನೆಲ್ಲ ಗೆದ್ದು ಪ್ರೆಸಿಡೆಂಟ್ ಆಗಿದ್ದಾಳೆ ಅಂದರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಅಂದಾಗ, ಹೌದು ಅವ್ರ ಅಪ್ಪನ ಸ್ಥಾನನ ಇವಳು ಇವತ್ತು ತುಂಬ್ತಾ ಇದ್ದಾಳೆ, ಧರ್ಮಾಧಿಕಾರಿಯಾಗಿ ಪೂಜೆ ಮಾಡೋದನ್ನು ನಾನು ನೋಡಿ ಕಣ್ಣು ತುಂಬಬೇಕು ಅಂತ ಹೇಳ್ತಾ ಇರಬೇಕಾದ್ರೆ, ಹಾಗಾದರೆ ನಾಳೆ ಸ್ವಾತಿಯ ಪೂಜೆ ಪುನಸ್ಕಾರ ನೋಡಿ ದೇವರು ಪ್ರತ್ಯಕ್ಷ ಆದರೂ ಆಗ್ಬೋದು ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ ಸ್ವಾತಿ ಗುರಾಯಿಸ್ತಾ ಇರ್ತಾಳೆ. ಬನ್ನಿ ಕೈ ತೊಗೊಳ್ಳಿ ಎಲ್ಲರೂ ಊಟ ಮಾಡಿ ಅಂತ ಅಂದಾಗ, ನಾವು ಆಲ್ರೆಡಿ ಊಟ ಮಾಡ್ಕೊ ಬಂದ್ವಿ ಅಂತ ಪದ್ಮ ಹೇಳ್ತಿರ್ಬೇಕಾದ್ರೆ, ಅಟ್ಲೀಸ್ಟ್ ಜ್ಯೂಸ್ ಆದರೂ ತಂದ್ಕೊಡಮ್ಮ, ತವ್ರ ಮನೇಲಿ ಬಂದಾಗ ವಿಚಾರಣೆ ಮಾಡಬೇಕು, ಹಾಗೆ ಉಪಚರಣೆ ಮಾಡಬೇಕು ಅಂತ ಅಂದಾಗ ತುಂಬ ಖುಷಿಯಿಂದ ಜ್ಯೂಸ್ ತರಕ್ಕೆ ಹೋಗ್ತಾ ಇದ್ರೆ ವಂಶಿ ಮಾತ್ರ ಸ್ವಾತಿ ಅಮ್ಮನ ನೋಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.